ಸುಮಾರು 7 ರಿಂದ 8 ಲಕ್ಷ ಜನಸಂಖ್ಯೆ ಇರೋ ನಮ್ಮ ಬಳ್ಳಾರಿಯಲ್ಲಿ ಎಷ್ಟೋ ಸಾವಿರ ಮೆಟ್ರಿಕ್ ಟನ್ ಲೆಕ್ಕದ ಕಸದ ಜೊತೆ ಹೆಣಗಾಡ್ತಾ ಇರ್ತೀವಿ. ಮುಂದೊಂದು ದಿನ ಈ ಕಸದ ರಾಶಿ ಮುಂದೆ ಮನುಷ್ಯನ ಸಂತತಿ ತುಂಬ ಚಿಕ್ಕದಾಗಿ ಕಂಡ್ರೂ ಆಶ್ಚರ್ಯನಿಲ್ಲ ಬಿಡಿ. ಹಾಗಂತ ತಪ್ಪು ಪಾಪ ಕಸದ್ದು ಅಲ್ಲ, ಸರ್ಕಾರದ್ದು ಅಲ್ಲ. ನನ್ನ ಕಣ್ಮುಂದೆ ದೇವ್ರೇನಾದ್ರು ಪ್ರತ್ಯಕ್ಷ ಆಗಿ ವರ ಕೇಳಿದ್ರೆ ಈ ಊರಲ್ಲಿ ಬೀದಿ ಪಾಲಾಗಿರೋ ಕಸಗಳಿಗೆಲ್ಲ ಮಾತು ಕೊಟ್ಬಿಡಪ್ಪ ಅಂತ ಕೇಳ್ಕೊಂಡ್ಬಿಡ್ತೀನಿ. ಅದೇ ಪಕ್ಷ ಕೇಳಿ ತಿಳ್ಕೊಂಡಾದ್ರೂ ಅದ್ರ ಜಾಗನ ಅದು ಸೇರ್ಬೋದು ಅಂತ. ಅಯ್ಯ, ಇವತ್ತಿನ ನ್ಯೂಸ್ ಪೇಪರ್ ಅಂತ ನೋಡ್ದೆ ಹೇಗ್ ಒಗ್ದಿದ್ರ ನೋಡಿ. ಇದ್ರಲ್ಲಿರೋ ಸುದ್ದಿನೆಲ್ಲ ಯಾರು ಹೇಳೋದು? ಅವರವರ ಸ್ವಾರ್ಥಕ್ಕೆ ನಮ್ಮನ್ನು ತಯಾರಿಸಿ ಹಾಗೆ ಬೆಳೆಸಿ ಹಾಳಾದ ತಕ್ಷಣ ಬೀದಿಲಿ ಎಸೆಯೋದೆ ಅಯೋಗ್ಯ ಕೆಲಸ. ಓ, ಪ್ಲಾಸ್ಟಿಕ್ ಕವರು ನೀವಿನ್ನ ಬ್ಯಾನ್ ಆಗಿಲ್ವೋ? ನಮ್ಗಿರೋ ಫ್ಯಾನ್ ಫಾಲೋಯಿಂಗ್ಗೆ ಬ್ಯಾನ. ಎಷ್ಟೋ ಕಡೆ ಸಾಂಬಾರಿಂದ ಸರ ಎತ್ಕೊಂಡು ಹೋಗಕ್ಕೆ ನಾವೇ ಬೇಕು. ಆದ್ರೂ ಈ ಜನಗಳಿಗೆ ನಿಯತ್ತಿಲ್ಲ ಬಿಡಮ್ಮ. ಊರೆಲ್ಲ ಕಸ ಮಾಡಿ ಸರ್ಕಾರ ರೂಪಿಸಿರೋ ಕಸದ ನಿರ್ವಹಣೆ ಯೋಜನೆಗಳನ್ನೆಲ್ಲ ಗಾಳಿಗೆ ತೂರಿ ಮೋರಿಯಲ್ಲಿ ಹೋಮ ಮಾಡ್ತಿದ್ದಾರೆ. 2014ರಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಅಂತ ಗಾಂಧೀಜಿಯವರ 150ನೇ ಜನ್ಮ ದಿನಾಚರಣೆ ಅಂಗವಾಗಿ ಈ ದೇಶದ ಪ್ರಧಾನಮಂತ್ರಿಗಳು ಈ ಸ್ವಚ್ಛತಾ ಆಂದೋಲನಕ್ಕೆ ಚಾಲನೆ ನೀಡಿದರು. ನಮ್ಮ ಊರಿನ ಸ್ವಚ್ಛತೆ ನಮ್ಮ ಜವಾಬ್ದಾರಿ ಅಂತ ಇಡೀ ದೇಶಕ್ಕೆ ಕರೆ ಕೊಟ್ಟರು. ಈಗಲೂ ಎಷ್ಟೋ ಪೌರ ಕಾರ್ಮಿಕರು, ಸ್ವಯಂ ಸೇವಕರು ಈ ಸರ್ಕಾರಿ ಸ್ವಚ್ಛತಾ ಯೋಜನೆಗಳಿಗೆ ಬೆಂಬಲ ನೀಡಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ನಮ್ಮ ಜನದ ಬಗ್ಗೆ ಗೊತ್ತಲ್ಲ. ಹಾಗೇನಿಲ್ಲ, ನಮ್ಮ ಬಳ್ಳಾರಿಯಲ್ಲೂ ಸ್ವಚ್ಛ ಬಳ್ಳಾರಿ ಅಭಿಯಾನ ಅಂತ ಶುರು ಮಾಡಿದ್ದಾರೆ. ತ್ಯಾಜ್ಯ ವಸ್ತುಗಳ ಮರುಬಳಕೆ ಹಾಗೂ ಅದರ ವಿಲೇವಾರಿ ಬಗ್ಗೆ ಜನರಲ್ಲಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಜಾಗೃತಿ ಮೂಡಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಇದನ್ನೆಲ್ಲ ಟಿವಿಯಲ್ಲಿ ತೋರಿಸ್ತಾ ಇದ್ರು. ನಾನು ಶೋಕೇಸಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಆದ್ರೂ ಈ ಜನಗಳಿಗೆ ನಿಯತ್ತಿಲ್ಲ ಬಿಡಮ್ಮ. ನಿಯತ್ತಾಗಿದ್ದಿದ್ರೆ ಕಂಡೋರ್ ಖಾಲಿ ಸೈಟಲ್ಲಿ ಯಾಕೆ ಈ ತರ ಅನಾಥವಾಗಿರ್ತಿದ್ವಿ? ನಮ್ ಕಸದ ಬುಟ್ಟಿಯಲ್ಲಿ ಜಮ್ಮನಂಗೆ ನಮ್ ಜಾಗಗಳಿಗೆ ಸೇರ್ಕೊಳ್ತಾ ಇದ್ವಿ. ಎಲ್ಲಿವರೆಗೂ ಮನುಷ್ಯ ಕುಡಿಯೋ ನೀರು ವಿಷವಾಗಲ್ವೋ, ಇನ್ನೂ ಆಹಾರದಲ್ಲಿ ಕಸ ಸೇರಲ್ವೋ, ಅಲ್ಲಿವರೆಗೂ ನೆನಪಲ್ಲಿಟ್ಕೊ, ನೀನು ಮಾಡೋ ಕರ್ಮ ಮಾತ್ರ ಅಲ್ಲ, ಕಸನೂ ಮುಂದೊಂದು ದಿನ ಹಿಂಬಾಲಿಸುತ್ತೆ. ಅಲ್ಲಿವರೆಗೂ ಊರಲ್ಲಿರೋ ಖಾಲಿ ಸೈಟ್ ಎಲ್ಲ ನಮ್ದೆ. ಅಯ್ಯಪ್ಪ, ಮುಂದೊಂದು ದಿನ ಕಸಗಳು ಈ ಲೆಕ್ಕದಲ್ಲಿ ನಮ್ಮ ಬಗ್ಗೆ ಮಾತಾಡ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ನಮ್ಮ ಪಾಡು. ಬ್ಯಾಡ್ರಪ್ಪ, ಕಸದ ಕೈಯಲ್ಲಿ ಬುದ್ಧಿ ಹೇಳಿಸ್ಕೊಳ್ಳೋದು ಮಾತ್ರ ಬೇಡ. ನಮ್ಮ ಕಣ್ಣಿಗೆ ಕಾಣೋ ಕಸವನ್ನು ಅಟ್ಲೀಸ್ಟ್ ಕಸದ ಬುಟ್ಟಿಗಾದರೂ ಹಾಕೋಣ. ಏನಂತೀರಿ?